ಅದು ಕೃಷ್ಣಾ ನದಿಯ ಕೂಗಳತೆ ದೂರದ ಗ್ರಾಮದಲ್ಲಿ ಬೇಸಿಗೆಗೂ ಮುನ್ನವೇ ನೀರಿಗಾಗಿ ತತ್ವಾರ ಶುರುವಾಗಿದೆ. ಜೀವ ಜಲಕ್ಕಾಗಿ ಜನ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬಾವಿಗಿಳಿದು ನೀರು ತುಂಬುತ್ತಿದ್ದಾರೆ. ಇವರ ಸಮಸ್ಯೆ ಬಗ್ಗೆ ಟಿವಿ9 ವರದಿ ಬಿತ್ತರಿಸಿದ್ದೇ ತಡ ನೀರಿನ ಬವಣೆಗೆ ಮುಕ್ತಿ ಸಿಕ್ಕಿದೆ. ಕುಡಿ ನೀರಿಂದ ಏನ್ರಿ ಬಾವಿಗಳೆಲ್ಲ ಒಣಗಿದಾವ್ರಿ, ಬೋರ್ ನೀರಿಲ್ರಿ. ಮತ್ತು ನಮ್ಮ ಬಾಯಿ ಬೋರ ಎಲ್ಲ ಬಂದು ಬಿದ್ದವು. ಮತ್ತು ಯಾರು ಬಂದು ನೋಡಕ್ಕೆ ತಯಾರಿಲ್ಲ, ಏನಿಲ್ಲ. ಇಳಿಯಲು ಮೆಟ್ಟಿಲಿಲ್ಲ, ಹತ್ತಲು ಆಧಾರವೂ ಇಲ್ಲ, ನೀರು ಸೇದಲು ರಾಟಿಯೂ ಇಲ್ಲ. 30 ಅಡಿಯಷ್ಟು ಆಳದಲ್ಲಿ ಅಳಿದುಳಿದ ನೀರು. ಕೈಯಲ್ಲಿ ಕೊಡ ಹಿಡಿದು ಬರುವಾಗ ಸ್ವಲ್ಪ ಯಾಮಾರಿದ್ರೂ ಬಾವಿಗೆ ಬೀಳೋ ಭೀತಿ. ಇಂತಹ ನಿಕೃಷ್ಟ ಸ್ಥಿತಿಯಲ್ಲೂ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಗೌಡೇನವಾಡಿ ಗ್ರಾಮದ ಜನ ನೀರಿಗಾಗಿ ಹರಸಾಹಸ ಪಡುತ್ತಿದ್ದಾರೆ. ಕೃಷ್ಣೆಯ ತಟದಲ್ಲಿರೋ ಗ್ರಾಮದಲ್ಲೇ ಹನಿ ನೀರಿಗೂ ತತ್ವಾರ. ಬೇಸಿಗೆಗೂ ಮುನ್ನವೇ ನೀರಿಗೆ ಹಾಹಾಕಾರವಿದ್ರು ಶಾಸಕ ಗಣೇಶ್ ಹುಕ್ಕೇರಿಯಿಂದ ಹಿಡಿದು ಅಧಿಕಾರಿಗಳ್ಯಾರೂ ಇತ್ತ ತಿರುಗಿಯೂ ನೋಡಿರಲಿಲ್ಲ. ಮಹಿಳೆಯರು ಮತ್ತು ವೃದ್ಧರು ಜೀವ ಜಲಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ನಡೆದು ಪರದಾಡಿದ್ರೆ ಇನ್ನೂ ಕೆಲವರು ನೀರಿನ ನೆಪವೊಡ್ಡಿ ಊರೇ ಬಿಟ್ಟಿದ್ದಾರೆ. ಟಿವಿ9 ವರದಿ ಇಂಪ್ಯಾಕ್ಟ್. ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ನೀರಿನ ಟ್ಯಾಂಕರ್ ಸಮೇತ ಗ್ರಾಮಕ್ಕೆ ಬಂದ ತಹಶೀಲ್ದಾರ್. ಗೌಡೇನವಾಡಿ ಗ್ರಾಮದ ಜಲಸಮಸ್ಯೆ ಬಗ್ಗೆ ನಿನ್ನೆ ಟಿವಿ9 ವಿಸ್ತೃತ ವರದಿ ಬಿತ್ತರಿಸಿತ್ತು. ಹನಿ ನೀರಿಗೂ ಗ್ರಾಮಸ್ಥರು ಪರದಾಡುತ್ತಿದ್ದ ಕಷ್ಟಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಈ ವರದಿ ನೋಡಿದ ಬೆಳಗಾವಿ ಡಿಸಿ ನಿತೀಶ್ ಪಾಟೀಲ್ ಚಿಕ್ಕೋಡಿ ತಾಲೂಕು ತಹಶೀಲ್ದಾರ್ ಚಿದಂಬರ ಕುಲಕರ್ಣಿಗೆ ನೀರಿನ ಸಮಸ್ಯೆ ಪರಿಹರಿಸಲು ಸೂಚಿಸಿದ್ರಂತೆ. ಇಂದು ಬೆಳಿಗ್ಗೆ ನೀರಿನ ಟ್ಯಾಂಕರ್ ಸಮೇತ ಗ್ರಾಮಕ್ಕೆ ಬಂದ ತಹಶೀಲ್ದಾರ್ ಜನ ಮತ್ತು ಜಾನುವಾರುಗಳಿಗೂ ಜೀವಜಲ ತಂದ್ರು. ಟಿವಿ9ನಲ್ಲಿ ಬರ್ತಿರುವಾದ ಸುದ್ದಿ ವಾಹಿನಿಯ ಪ್ರಕಾರ ಇಂದು ನಾವು ಈ ಗೌಡೇನವಾಡಿಗೆ ಟ್ಯಾಂಕರ್ ನೀರನ್ನು ಸಪ್ಲೈ ಮಾಡ್ತಾ ಇದ್ದೀವಿ. ಟ್ಯಾಂಕರ್ನ ಸಹಿತ ಇಲ್ಲಿ ನಿಂತಿದೆ, ನಾವು ಸಪ್ಲೈ ಮಾಡ್ತೀವಿ. ಟಿವಿ9 ವರದಿ ಬೆನ್ನಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದ್ದಕ್ಕೆ ಗ್ರಾಮಸ್ಥರು ಟಿವಿ9ಗೆ ಧನ್ಯವಾದ ತಿಳಿಸಿದ್ರು. ನಿನ್ನೆ ಸಂಕಷ್ಟ ಹೇಳಿಕೊಂಡವರು ಇಂದು ಟಿವಿ9ಗೆ ಧನ್ಯವಾದ ಹೇಳಿದ್ರು. ಮತ್ತೆ ಏನ್ ಮಾಡುದ್ರಿ, ನೀರು ಕುಡಿಯಕ್ಕಿಲ್ಲ, ಮತ್ತೆ ಏನ್ ಮಾಡುದ್ರಿ, ನಿರ್ವಹಣೆ ಇಲ್ಲ, ಹೋಗಿ ತರ್ಯಾಕ ಬೇಕ್ರಿ. ಬಾವಿ ಹಾದಿ ಇಲ್ಲ ಖರ ಹಂಗ ಕುಂಡ್ಕೋತ ತಿಳ್ಕೊತ ಹೋಗಿ ತರ್ಯಾಕ ಬೇಕ್ರಿ. ಕುಡಿಯಾಕ ನೀರ್ ಬೇಕೇನ್ ಬ್ಯಾಡ್ರಿ. ಆ ಕುಡಿಯಾಕ ನೀರಲ್ಲದ್ರೆ ಹೆಂಗ್ ಮಾಡುದ್ ನಾವ. ನಿನ್ನೆ ಟಿವಿ9 ಸುದ್ದಿ ಮಾಡಾನ ಇವತ್ತು ಬಂದಾರ್ರಿ, ಅವ್ರು ಧನ್ಯ ಆದ್ರಿ. ಟಿವಿ9 ಧನ್ಯರು. ಇನ್ನು ಬೆಳಗಾವಿ ನಗರದ ಸತೀಶ್ ಕಾಲೋನಿ ವೈಭವ ನಗರದಲ್ಲೂ ನೀರಿನ ಸಮಸ್ಯೆ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿಗೆ ಸ್ಪಂದಿಸಿದ ಸತೀಶ್ ಜಾರಕಿಹೊಳಿ ಫೌಂಡೇಶನ್ 2 ಕಾಲೋನಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರಿನಲ್ಲೂ ನೀರಿಗಾಗಿ ಪರದಾಟ ನಡೆಸುವಂತಾಗಿದೆ. ನವಾಬರ ಕಾಲದ 450 ಎಕರೆಯ ಮೋತಿ ತಲಾಬ್ ಕೆರೆ ಖಾಲಿಯಾಗಿದ್ದು ಮನೆ ಬಳಕೆಗೆ ಇದೇ ನೀರನ್ನ ಅವಲಂಬಿಸಿದ್ದ ಜನರು ಕಂಗಾಲಾಗಿದ್ದಾರೆ. ಹೊಲವರ್ಗಂತೂ ಹೋಗಂಗಿಲ್ಲ ಸರ್, ನೀರಿಲ್ಲ. ಎತ್ತಿಗೆ ನೀರಿಗೆ ಒಗೆಯೋರಿಗೆ ಭಾಳ ಅನುಕೂಲ ಐತ್ರಿ ಸರ್. ಈಗೇನಾಗೈತ್ರಿಪ್ಪ ಅಂದ್ರೆ ಈ ವರ್ಷ ಮಳೆ ಆಗಲಿಲ್ಲ, ಬರ ಬಿದ್ದೋಗೈತೆ ಸರ್. ಸಾವಿರಾರು ವಿವಿಧ ಜಾತಿಯ ಪಕ್ಷಿಗಳಿಗೂ ಸಹ ನೀರುಣಿಸುತ್ತೆ. ಆದರೆ ಬರಗಾಲದ ಎಫೆಕ್ಟ್ ಜನರ ಜೊತೆ ಬಾನಾಡಿಗಳಿಗೂ ತಟ್ಟಿದೆ. ಬೆಳಗಾವಿಯಿಂದ ಸಹದೇವ ಮಾನೆ ಜೊತೆ ಅಣ್ಣಪ್ಪ ಬಾರ್ಕಿ, ಟಿವಿ9 ಹಾವೇರಿ.